ರಾಜ್ಯದಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗುತ್ತಿದ್ದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಡೆ ಅಸಮಾಧಾನಿತ ಶಾಸಕರ ಬಂಡಾಯ ಶಮನ ಮಾಡುವಲ್ಲಿ ಹೈಕಮಾಂಡ್ ನಿರತವಾಗಿದೆ. ಹಾಗೆಯೇ ಮತ್ತೊಂದು ನಿನ್ನೆಯಿಂದ ಕಾಂಗ್ರೆಸ್ನ ಇಬ್ಬರು ಹಿರಿಯ ಮುಖಂಡರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಕಾಂಗ್ರೆಸ್ ಪಕ್ಷದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿರ್ತಕ್ಕಂಥದ್ದು, ವಿರೋಧ ಪಕ್ಷದ ಕೈಗೆ ಪ್ರಮುಖ ಅಸ್ತ್ರವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಆಡಿಯೋದಲ್ಲಿ ಮಾತನಾಡಿದ್ದಾರೆ ಎನ್ನಲಾದಂತಹ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಎಸ್ ಸಿ ನಂಜೇಗೌಡ ಇದ್ದಾರೆ. ಅವ್ರ ಮಾತಾಡ್ಸೋಣ. ಸರ್, ತಾವು ಹಾಗೂ ಮಾಜಿ ಸಚಿವ ತಿಮ್ಮಾಪುರ್ ಅವರು ಮಾತನಾಡಿದ್ದಾರೆ ಅನ್ನುವಂತ ಆಡಿಯೋ ನಿಮ್ಮ ಪಕ್ಷದಲ್ಲಿ ಹೇಳ್ತಿದ್ರೆ ಇದು ಖಂಡಿತವಾಗಿ ಅವ್ರದ್ದೇ ಅನ್ನುವಂಥದ್ದನ್ನ ಸಚಿವ ಕಾಶ್ಯಪ್ ಅವರಿಗೆ ಹೇಳಿದ್ರು. ಆಡಿಯೋ ನಿಜವಾಗಿ ನೀವು ಮಾತಾಡಿದ್ದ ಆಡಿಯೋದಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ವಿಷಯದಲ್ಲಿ ಅರ್ಥ ಇನ್ನರ್ಧ ಏನೋ ಷಡ್ಯಂತ್ರ ಇದೆ ಅಂತ ನನ್ನ ಆರೋಪ ಮತ್ತು ನನ್ನ ಸಂಶಯ. ಆ ಷಡ್ಯಂತ್ರ ಯಾರ್ದು ಇರ್ಬೋದು ಅಂತ ನಿಮ್ಗೆ ಅನುಮಾನ? ತನಿಖೆ ಮಾಡಿಸಿ, ಇದು ನನಗೆ ಯಾರು ಏನು ಗೊತ್ತಾಗಿಲ್ಲ, ವಿಚಾರಣೆ. ಬಟ್ ಯಾರು ನನಗೆ ವಿಚಾರದ ಕಾಶ್ಯಪ್ನವರು ಆಗಲೇ ಏನು ಅಂತ ನಾನು ಹೇಳಿಲ್ಲ. ಆ ಕುಟುಂಬ ನಾನು ಬೇಕಾಗಿತ್ತು. ನನಗೆ ಮೊನ್ನೆ 4ನೇ ತಾರೀಕಿಗೆ ಹಾರಾಟಕ್ಕೆ ಹೋದವರಿಗೆ ಸಾಕಷ್ಟು ಗೌರವದಿಂದ ಕುಂತು ಕುರ್ಚಿ ಬಿಟ್ಟು ನಾನು ಕುಂದಿರಿಸಿ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ಇದೆ, ದೇವರ ಆಶೀರ್ವಾದ ಮತ್ತು ಧೈರ್ಯ ಇದ್ದಾವೆ. 3 ದಿವಸಕ್ಕೊಮ್ಮೆ ಸರಿ ಐತೆ ಆಗಿ ಬರ್ತೀರಾ, ಸರಿ ಐತೆ ಆಗಿ ಬರ್ತೀರಾ ಅಂತ ಇಲ್ಲ ಸರಿ. ಹಾಗೇನೆ ವಿಜಯನಗರ ಕಾಶ್ಯಪ್ ಅವರು ಬಹಳ ಸ್ಪಷ್ಟ ಹೇಳ್ತಾರೆ, ನನ್ನ ಮೇಲೆ ಅನ್ಯಾಯ ಮಾಡ್ತಾರೆ ಮೊದಲು. ಹಾಗೇನೆ ಇದು ಕೆಲವರು ಏನಾದ್ರು ನಮ್ಮ ಜಿಲ್ಲಾದಾಗ ನಮ್ಮ ಅಪ್ಪನ ಕಾಲದಾಗಿಂದ ಮಾಡ್ಕೊಂಡು ನಮ್ಮ ತಂದೆಯನ್ನೇ ಬಾಗಲಕೋಟೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿಲ್ಲ, ತಪ್ಪಿಸಿದ್ರು. ಅವತ್ತು ಅವ್ರು ವಿಜಯಪುರ ಈಗ ನನಗೂ ಅದೇ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಅವರಪ್ಪ ನನಗೆ ಇದು ಸಂಬಂಧ ನಾವು ಗೊತ್ತೇ ಇಲ್ಲ. ಯಾಕೆ ಗೊತ್ತಾ? ಅವರಪ್ಪ TDP ಪ್ರೆಸಿಡೆಂಟ್ ಇದ್ದು ನಾವು ಅವಾಗ ಕೂಡಿದವರು 78, 79. ಇವರು ಹುಬ್ಬಳ್ಳಿಯಾಗ ಕಲಿತಿದ್ರು, ನಿಜಾನಂದ ಅವ್ರ ತಂಗಿ ತಾಂಬಾಯಿಸು. ಆಮೇಲೆ 2 ಸಾರಿ ನಾ ಅವ್ರಿಗೆ ಅವ್ರ ಮನ್ಯಾಗ ವಸತಿ ಇದ್ದೀನಿ. ರಾತ್ರಿ ಮುಕ್ತಾಯ ಕರ್ಕೊಂಡು ಹೋಗ್ತಿದ್ರು ಮತ್ತು ಅವ್ರು ಬಸ್ಸಿಗೆ ಅದೇ ಅವರು ನಾವು ಕೂಡ ಮೇಲೆ ಅವ್ರಿಗೆ ನಮ್ಗೆ ಎಂಥ ಸಂಬಂಧ ಇತ್ತು ಅಂದರೆ, ಗೌರಮ್ಮ ಕಾಶ್ಯಪ್ನವರು ಮತ್ತು ಅಸರ್ ಕಾಶ್ಯಪ್ ತಮ್ಮ ಕಾಂಗ್ರೆಸ್ ಇದು ವಿಧಾನಸಭೆಯ ಕೊಠಡಿಯ ಪೂಜೆಗೆ ನಾನು ಕೊಟ್ಟಿದ್ದೆ. ನಂದೇ ಮಠ ಪೂಜೆ ಕೊಟ್ಟೆ. ನಾ ಪೂಜಾ ಕುಂತಿಗೆ ಪೂಜಾ ಅವರು ಭಟ್ರು ಮಾಡ್ಯಾರ, ಅದೆಲ್ಲ ಅಕ್ಕಿ ಪಕ್ಕಿ ಹಾಕಿ ಹೊಳ್ಳಿ ಪೂಜಾ ಮುಗಿದಿಂದ ಗೌರಮ್ಮನವ್ರು 500 ರೂಪಾಯಿ ಕೊಟ್ಟು ನಮಸ್ಕಾರ, SR ಕಾಶ್ಯಪ್ನವರು 500 ರೂಪಾಯಿ ಕೊಟ್ಟು ನಮಸ್ಕಾರ. ಅವ್ರ ದೇವ್ರು ಹೋದಾಗ ಅತ್ಯಂತ ನೊಂದ್ಕೊಂಡವ್ರ ಪೈಕಿ ನಾವು ಯಾದಗಿರಿಯಾಗಿದ್ದೆ ಅಲ್ಲಿಂದ. ಹಾಗೇನೆ ಕಾಶ್ಯಪ್ ಅವರು ಹೇಳುವಂತಂದ್ರೆ ನಂಜೇಗೌಡರು ಮತ್ತು ತಿಮ್ಮಾಪುರ್ ಇಬ್ರು ಹಿರಿಯರು ಕಾಂಗ್ರೆಸ್ನಾಗ ಅನುಭವಿಸ್ತರು, ಸಾಕಷ್ಟು ಅಧಿಕಾರ ಅನುಭವಿಸ್ತಾರೆ. ನಂಜೇಗೌಡರು MLA ಆಗ್ಯಾರ, 5 ಬೇರೆ ಬೋರ್ಡ್ ಚೇರ್ಮನ್ ಆಗ್ಯಾರ. ಹಾಗೇನೆ ಸೋತಾಗ ಸಹಿತ ಸಚಿವ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು ತಿಮ್ಮಾಪುರ ಅವರಿಗೆ 4 ಸಚಿವರಾಗ್ಯಾರ. ಆದ್ರೆ ಈಗ ನಮಗ್ ಬಂದೈತಂತಂದ್ರೆ ಯಾಕೆ ಅವ್ರು ಹೊಟ್ಟಿ ಊರಿ ನಾನು ಯಾಕೆ ಉಸ್ತುವಾರಿ ಸಚಿವ ತಪ್ಪಿಸ್ಲಿಕ್ಕೆ ಪ್ಲಾನ್ ಮಾಡ್ಯಾರ ಅವರು? ಉಳಿದವರಿಗೆ ಹೊಟ್ಟಿ ಉರಿ ಇದಿಲ್ಲ, ನನಗೆ ಗೊತ್ತಿಲ್ಲ. ನಾನು ಹೊಟ್ಟಿ ಉರಿ ಇಲ್ಲ, ಯಾಕಂದ್ರೆ ನಾ MLA ಇಲ್ಲ, ಏನಪ್ಪ ನಾನು ಕಸ್ಕೊಂಡಂತಿಲ್ಲ. ಅವಾಗಿದ್ರೆ ನನಗೆ ಸಂತೋಷ ಐತಿ. ಜಿಲ್ಲಾ ಕೆಲಸ ಮಾಡಲಿ, ಮತ್ತೊಂದು ಕೆಲಸ ಮಾಡಲಿ, ಕಾರ್ಯಕರ್ತರ ಕೆಲಸ ಮಾಡಲಿ, ನಾನು ಆರೈಕೆ ನನಗೆ ಕೆಚ್ಚ ಇಲ್ಲ ಮೇಲೆ ನನಗೆ ಆ ಹೊಟ್ಟೆಗಾದ ಪ್ರಶ್ನೆ ಇಲ್ಲ. ಇನ್ನೊಂದು ಮುಖ್ಯವಾಗಿ ಮತ್ತು ಅವ್ರ ಇದ್ರದ್ದು ಉಸ್ತುವಾರಿ ಮಂತ್ರಿ ತಪ್ಸಕ್ಕೆ ನಾ ಏನು MP ಇದ್ದೆ, ನಾನು MLA ಇದ್ದೇನೆ. ನಾವು ಜಿಲ್ಲಾ ಕಾಂಗ್ರೆಸ್ ನಾನು ಏನು ಕೆಲಸ ಮಾಡ್ಬೇಕು, ಅವ್ರು ತಪ್ಪಿಸೋದು ನನ್ನ ಕೆಲಸ ಇರಬೇಕು. ಅವ್ರು ತಪ್ಪಿಸಿದ್ರೆ ನನಗೇನಾಗೈತಿ ನಾ ಹಾಕ್ತೇನೆ. ಈಗ ಆಡಿಯೋದಲ್ಲಿ ಇರ್ತಕ್ಕಂಥ ಒಂದು ಮಾತು ಇಟ್ಕೊಂಡು ಈಗ BJP ಅವರು ಸಾಕಷ್ಟು ನಿಮ್ಮನ್ನ ಟೀಕೆ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಪ್ರಶ್ನೆ. ಸ್ವತಃ ನಂಜೇಗೌಡರು ತಿಮ್ಮಾಪುರ ಅವರು ಹೇಳುವಂತದ್ದೇ 75% 80% ಪೇಮೆಂಟ್ ಸೀಟು ಸಚಿವರಾಗಿದೆ. ಒಂದು ಎರಡನೇದ್ದು ವೇಣುಗೋಪಾಲ ವಿಷಯನ ತಂದಿರ್ತಕ್ಕಂಥದ್ದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಸಚಿವರಾಗಬೇಕಾದ್ರೆ ಪೇಮೆಂಟ್ ಕೊಡ್ಲೇಬೇಕು, ಪೇಮೆಂಟ್ ಅನ್ನ ಕಡ್ಡಾಯ ಮಾಡಿದ್ದಾರೆ ಅನ್ನುವಂಥದ್ದನ್ನ BJP ಆರೋಪಿಸಿದೆ. BJP ಅವರೇ ಇದನ್ನು ಮಾಡಿಸ್ಯಾರ ಅಂತ ನನ್ನ ಆರೋಪ. ಅರ್ಧ ನಂದು ಐತದ್ರಾಗ ನಾವು ಒಪ್ಕೊಂತೇವೆ. ತಿಮ್ಮಾಪುರ ಅವ್ರಿಗೆ ಸಾಂತ್ವನ ಹೇಳಿದ್ದಿರಲಿ, ಕೆಲವರು ಮಾತಾಡಿ ಇದನ್ನ ಏನಾದರೂ ಷಡ್ಯಂತ್ರ ಇದ್ರಲ್ಲಿ ನಡೆಗೈತೆ ಅನ್ನೋದು ನನಗೆ ಸ್ಪಷ್ಟವಾದಂಥ ಆರೋಪ. ಅದರಲ್ಲಿ BJP ಅವರು ಅದರ ಇನ್ಯಾರು ಅದರ ಗೊತ್ತಿಲ್ಲ, ಅವ್ರು ತನಿಖೆ ಮಾಡಿಸ್ತೀವಿ ನಾವು ವಿಚಾರ ಮಾಡ್ತೀವಿ. ಈಗ ಈ ಬಗ್ಗೆ ನಿಮ್ಮ ಪಕ್ಷದ ವರಿಷ್ಠರು ಏನಾದರೂ ಕೇಳಿದ್ರು ಅಥವಾ ನೀವು ಅವ್ರಿಗೆ ಯಾರಿಗಾದ್ರೂ ಮಾತಾಡಿದ್ರೆ ಹೆಂಗೆ? ಇನ್ನೂರಿಗೆ ಅವರು ಕೇಳಿಲ್ಲ, ನಾನು ಹೇಳಿದೆ. ಮತ್ತು ನಾನು ಇಲ್ಲೇ ಹೊರಟು ಬಂದಿದ್ದೆ, ನಿಮ್ಮನ್ನೆಲ್ಲ ಭೇಟಿ ಹಾಕಂತ ಮಾಡಿದ್ದೆ.
ನಮ್ಮ ಜಿಲ್ಲೆ ಸ್ಪಷ್ಟೀಕರಣ ನಮ್ಮ ಜಿಲ್ಲೆಯಲ್ಲೇ ಕೊಡುವಂಥದ್ದು ಆಗ್ಬೇಕು ಅಂತ ನಾನು ರಾತ್ರಿ ಇವತ್ತು ನಿಮ್ಮಲ್ಲಿ ನಿಂತಿದ್ದೆ ಮತ್ತು ಅವ್ರು ಕರೆದು ಹೋಗ್ತೀವಿ ಏನು ಕೇಳಿಲ್ಲ. ಕಾಶ್ಯಪ್ನವರು ಉಸ್ತುವಾರಿ ಸಚಿವರಾಗೋದಕ್ಕೆ ನಿಮ್ದು ಯಾವುದೋ ಅಭ್ಯಂತರ ಇಲ್ಲ. ಸ್ವಾಗತ ಮಾಡ್ತಿದ್ರು ಚಕ್ರ. ಅವರು ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಬಂದ್ರೆ ಹೃತ್ಪೂರ್ವಕ ಸ್ವಾಗತ ಬ್ಯಾನರ್ ಹಾಕ್ತೀವಿ ಸಾಕ. ಇದು ನಂಜನಮಠ ಹೇಳುವಂಥದ್ದು. ಒಟ್ಟಾರೆಯಾಗಿ ಆಡಿಯೋದಲ್ಲಿ ಮಾತನಾಡಿದ್ದು ನಾನೇ, ಆದರೆ ಆಡಿಯೋದಲ್ಲಿ ತಕ್ಕ ಸಂಭಾಷಣೆ ಸಂಪೂರ್ಣವಾಗಿ ನಮ್ಮದಲ್ಲ. ಅರ್ಧದಷ್ಟು ಸುಳ್ಳು ಮಾತುಗಳನ್ನು ಸೇರಿಸಿ ಅದನ್ನ ವೈರಲ್ ಮಾಡಲಾಗಿದ್ದರೆ, ಈ ವೈರಲ್ ಮಾಡಿದರೆ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಈ ಬಗ್ಗೆ ತನಿಖೆ ಆಗಬೇಕು. ಕಾಶ್ಯಪ್ನವರಿಗೂ ನನಗೆ ಯಾವುದೇ ರೀತಿಯಾದಂತಹ ವೈಯಕ್ತಿಕ ದ್ವೇಷ ಇಲ್ಲ. ಕಾಶ್ಯಪ್ನವರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ್ರೆ ನಾನೇ ಸಂಭ್ರಮಿಸ್ತೀನಿ, ಅವ್ರ ಕಟೌಟನ್ನು ಸಹಿತ ಹಾಕಿಸ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.